ನಮಸ್ಕಾರ, ಅಮ್ಮೋಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮನ್ಯಾಗ ಪೂಜೆದು ಎಲೆ ಉಳ್ದಿದ್ದು ಅದ್ರದ್ದು ಪಾನ್ ಮಸಾಲ ಮಾಡೋಣ. ಡ್ರೈ ಪಾನ್ ಮಸಾಲ ಅದನ್ನ ಹೆಂಗೆ ಮಾಡೋಣ ನೋಡೋಣ ಬರ್ರಿ. ಮೊದಲಿಗೆ ಅದಕ್ಕೆ ಇಲ್ಲಿ ಇಂಗ್ರೀಡಿಯೆಂಟ್ಸ್ ಹೇಳಿಬಿಡ್ತೇನೆ. ಇಂಥವು 3 ಅಡಿಕೆ ಬೆಟ್ಟಿ ತೊಗೊಂಡೇನಿ ಪೂಜೆಗೆ ಇಟ್ಟಿದ್ದು. ಆಮೇಲೆ ಕಲ್ ಸಕ್ರೆ, ಏಲಕ್ಕಿ, ಒಂದು 3 ಲವಂಗ, ಒಂದು 4 ಕರಿಮೆಣಸು ತೊಗೊಂಡೇನಿ. ಒಂದು 3 ಚಮಚ ಆಗಷ್ಟು ಬಡಿಸೋಪ್ ಕಾಳು ತೊಗೊಂಡೇನಿ. ಆಮೇಲೆ ಇವು ಪೂಜೆಗೆ ಇಟ್ಟಿದ್ದಂಥ ಎಲೆ ಇಷ್ಟೊಂದು ಎಲೆ ಪೂಜೆದ್ವು ಅವು. ಆಮೇಲೆ ಒಂದು ಅರ್ಧ ಬಟ್ಲ ಆಗಷ್ಟು ಒಣ ಕೊಬ್ಬರಿ ತುರ್ಕೊಂಡು ಇಟ್ಕೊಂಡೇನಿ ನಾನಿಲ್ಲಿ. ಈಗ ಫಸ್ಟಿಗೆ ನಾವು ಎಲಿದು ತುಂಬು ಕಟ್ ಮಾಡಿ ತಕ್ಕೊಂಬಿಡೋಣ. ಇದೆಲ್ಲ ಆದಮೇಲೆ ಎಲಿನ ಸಣ್ಣಗೆ ಕಟ್ ಮಾಡ್ಕೋಬೇಕು. ಎಷ್ಟು ಸಣ್ಣ ಪೀಸ್ ಕಟ್ ಮಾಡಿ ಇಟ್ಕೋಬೇಕು. ಈ ಟೈಪ್ ಉದ್ದಕ್ಕೆ ಕಟ್ ಮಾಡ್ಕೊಂಡು ಆಮೇಲೆ ಅಡ್ಡಡ್ಡಾಗಿ ಕಟ್ ಮಾಡಿ ಇಟ್ಕೊರಿ. ಪೂಜೆಗೆ ಭಾಳ ಎಲೆ ಉಳಿತವಲ್ಲ, ಅದಕ್ಕೆ ನಾವು ಈ ಟೈಪ್ ಪಾನ್ ಮಸಾಲ ಮಾಡಿ ಇಟ್ಕೋಬೋದು. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡಿರಿ. ಸೊ ಇಲ್ಲೆಲ್ಲ ಎಲೆ ಕಟ್ ಮಾಡೋದಾಯ್ತು. ಈಗ ಇದನ್ನು ಒಂದು ಬಟ್ಲದಾಗ ನಾನು ಹಾಕಿ ಇಟ್ಕೊತೀನಿ. ಈಗ ನಾವು ಎಲೆ ಕಟ್ ಮಾಡೋದಾಯ್ತು. ಈಗ ನಾವು ಒಂದು ಬಾಣಲಿ ಬಿಸಿ ಇಟ್ಕೊಂಡು ಅದಕ್ಕೆ 1 ಚಮಚ ತುಪ್ಪ ಹಾಕ್ಕೊತೀನಿ. ಇಲ್ಲೆಲ್ಲ ಐಟಮ್ಸ್ನ ತುಪ್ಪದಾಗ ಕರ್ಕೋಬೇಕು, ಅಂದ್ರೆ ಕೆಡಂಗಿಲ್ಲ. ಒಂದು 10-15 ದಿವಸ ಅಂದ್ರೆ ಬಾಳ್ಕಿ ಬರ್ತೈತಿ. ಅಡ್ಕಿನ ನಾವಿಲ್ಲೇ ತುಪ್ಪದಾಗ ಕರ್ಕೊಂಬಿಡೋಣ. 1 ನಿಮಿಷ ಆಗಷ್ಟು ಕರ್ಕೊಂಡು ತೆಗೆದ್ಬಿಡೋಣ. ಜಲ್ದಿ ತಕ್ಕೋರಿ, ಇಲ್ಲ ಹೊತ್ತವು. ಇಲ್ಲಾಂದ್ರೆ ಗ್ಯಾಸ್ ಆಫ್ ಮಾಡ್ಕೊಂಬಿಡ್ರಿ. ಮತ್ತು ಗ್ಯಾಸ್ ಆನ್ ಮಾಡ್ಕೊಂಡು ಉಳಿದಿದ್ದ ಐಟಮ್ಸ್ ಕರ್ಕೊಂಡಾನೆ. ಈಗ ಬಡಿಸೋಪ್ ತೊಗೊಂಡೆ ನಾನು 3 ಕಾಳಾಗಷ್ಟು. ಬಡಿಸೋಪ್ನ ಒಂದು ಸ್ವಲ್ಪ ಚಟ್ಪಟ ಅಂದ ತಕ್ಷಣ ತಕ್ಕೊಂಬಿಡೋಣ. ಈಗ ಅದ ಬಾಣಲಿ ಒಳಗೆ ಒಣ ಕೊಬ್ಬರಿ ತೊಗೊಂಡೇನಿ. ಅದನ್ನ ಒಂಚೂರು ಕೆಂಪು ಬಣ್ಣ ಬರಮಿಟ್ಟ ಅದನ್ನ ಒಂಚೂರು ಹುರ್ಕೊಂಡಾನೆ. ಸೊ ಕೆಂಪು ಬಣ್ಣ ಬಂತು, ಇದನ್ನ ತಕ್ಕೊಂಡ್ಬಿಡೋಣ. ಈಗ ಮತ್ತು 1 ಚಮಚ ತುಪ್ಪ ಹಾಕ್ಕೊಂಡು ತುಪ್ಪ ಒಂಚೂರು ಕೊಬ್ಬರಿ ಎಲ್ಲ ಕೈ ಆಡಿಸ್ಕೊಂಡಾದ್ಮೇಲೆ ಕಟ್ ಮಾಡಿಟ್ಟು ಎಲಿನ ಇದ್ರೊಳಗೆ ಹುರ್ಕೊಂಡ್ಬಿಡ್ಬೇಕು. ಎಲೆ ಒಳಗಿನ ನೀರಿನ ಅಂಶ ಹೋಗೋಮಿಟ್ಟನ್ನು ಹುರ್ಕೋಬೇಕು. ನೋಡಿದ್ರಲ್ಲ ಈ ಟೈಪ್ ಆಗ್ತದೆ. ಒಂಥರ ಚರ್ ಪ್ಲಾಸ್ಟಿಕ್ ಸೌಂಡ್ ಬರ್ತೈತೆ. ಅವಾಗ ತೆಗೆದು ಆರಕ್ಕೆ ಇಟ್ಬಿಡೋಣ. ಈಗೆಲ್ಲ ಆರೈತಿದೆ ನಮ್ಮದು ಎಲೆ ಆರಬೇಕು ಮೊದಲು, ಇಲ್ಲಾಂದ್ರೆ ಒಂಥರ ಪೇಸ್ಟ್ ಕತೆ ಆಗ್ಬಿಡ್ತೈತಿ. ಈಗ ಅಷ್ಟು ಅಡಿಕೆ ಹಾಕ್ಕೊತೀನಿ. ಒಂಚೂರು ಒಣ ಕೊಬ್ಬರಿ ಇಟ್ಕೊಂಡು ಉಳ್ದಿದ್ದು ಹಾಕ್ಕೊಂಬಿಡೋಣ. ಈಗ 1 ಚಮಚ ಆಗಷ್ಟು ಬಡಿಸೋಪ್ ಕಾಳನ್ನು ತೆಗೆದಿಟ್ಕೊತೀನಿ. ಈಗ ಒಂಚೂರು ಮಸಾಲ ಅಂದ್ರೆ ಖಾರ ಟೇಸ್ಟ್ ಬರಲಿ ಅಂತೇಳಿ ಮಸಾಲ ಹಾಕ್ಕೊಂಡೇನಿ. ಆಮೇಲೆ ಕಲ್ ಸಕ್ಕರೆ ಹಾಕ್ಕೊಂಡೇನಿ. ನೀವು ಕಲ್ ಸಕ್ಕರೆ ಇಲ್ಲಾಂದ್ರೆ ನಾರ್ಮಲ್ ಸಕ್ಕರೆನೂ ಹಾಕ್ಕೋಬೋದು. ಸೊ ಒಂದಿಷ್ಟು ಕಲ್ ಸಕ್ಕರೆ ಹಾಕ್ಕೊಂಡೇನಿ. ಟೇಸ್ಟ್ ನೋಡಿ ನೀವು ಬೇಕಾದ್ರೆ ಇನ್ನೊಂಚೂರು ಕಲ್ ಸಕ್ಕರೆ ಹೆಚ್ಚಿಗೆ ಮಾಡ್ಕೋಬೋದು. ಆಮೇಲೆ ಚೂರು ಸುಣ್ಣ ಹಾಕ್ಕೊಂಡು ಇದನ್ನ ಸಣ್ಣಗೆ ಪೌಡ್ರ್ ಮಾಡ್ಕೊಂಬರೋಣ. ಸೊ ಇದೆಲ್ಲ ಪೌಡ್ರ್ ರೆಡಿ ಆಯ್ತು. ಈಗ ಎಲೆ ಹಾಕ್ಕೊಂಡು ಇದ್ರೊಳಗೆ ಎಲೆ ಹಾಕಿದ್ನ ಸಣ್ಣಗೆ ಇನ್ನೊಮ್ಮೆ ಪುಡಿ ಮಾಡ್ಕೊಂಬಿಡೋಣ. ನೋಡಿದ್ರಲ್ಲ ಇಲ್ಲೇ ನಮ್ದು ಪಾನ್ ಮಸಾಲ ರೆಡಿ ಆಯಿತು. ಈಗ ಇದನ್ನು ಒಂದು ಪ್ಲೇಟಿಗೆ ತಕ್ಕೊಂಬಿಡೋಣ. ಎಲ್ಲ ಸಣ್ಣಗೆ ಪುಡಿ ಆಗೈತಿ, ತೆಗೆದು ಹಾಕ್ಕೊಂಬಿಡೋಣ. ಒಂದು ದೊಡ್ಡ ಪ್ಲೇಟಿಗೆ ಹಾಕಿದ್ನ ಒಂಚೂರು ಆರಾಕ್ ಬಿಟ್ಬಿಡ್ಬೇಕು. ಈಗ ಅದಕ್ಕೆ ಉಳ್ದಿರೋಂಥ ಮತ್ತು ಬಡಿಸೋಪ್ ಕಾಳು ಮತ್ತು ಒಣ ಕೊಬ್ಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಅಷ್ಟು ಒಮ್ಮೆಕ್ಲೆ ಮಿಕ್ಸರ್ಗೆ ಹಾಕ್ಕೊಂಡ್ರು ನಡೀತೈತಿ. ಒಂಚೂರು ಬಾಯಿಗೆ ಸಿಗಲಿ ಒಂದೊಂದು ಕಾಳು ಅಂತ ನಾನು ಸ್ವಲ್ಪ ತೆಗೆದು ಇಟ್ಕೊಂಡೇನೆ. 1 ಚಮಚ ಆಗಷ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಗುಡಿ ಒಳಗೆ ಪ್ರಸಾದಕ್ಕೆ ಸಣ್ಣ ಕಲ್ ಸಕ್ಕರೆ ಕೊಡ್ತಾರಲ್ಲ, ಅವನ್ನೂ ಬೇಕಾದ್ರೆ ನೀವು ಮೇಲೆ ಹಾಕ್ಕೋಬೋದು. ಆಮೇಲೆ ಕಲರ್ ಬಡಿಸೋಪ್ ಕಾಳು ಇರ್ತಾವಲ್ಲ ಸ್ವೀಟ್, ಅವನ್ನ ಹಾಕ್ಕೋಬೋದು. ಕಲರ್ ಭಾಳ ಚೆನ್ನಾಗಿ ಕಾಣಿಸ್ತವೆ. ನೋಡಿದ್ರಲ್ಲ ಇಲ್ಲೇ ನಮ್ದು ಪಾನ್ ಮಸಾಲ ರೆಡಿ ಆಯಿತು. ಈ ಟೈಪ್ ನಾವು ಫಂಕ್ಷನ್ಗೂ ಮಾಡಿಟ್ಕೋಬೋದು. ಆಮೇಲೆ ಎಲೆ ಭಾಳ ಇದ್ದಾಗ ಮಾಡಿಟ್ಕೋಬೋದು. ಒಂದು 10ರಿಂದ 15 ದಿವಸ ಇದು ಕೆಡಂಗಿಲ್ಲ, ಆರಾಮಾಗಿ ಯೂಸ್ ಮಾಡ್ಕೋಬೋದು.